ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಟಡಿ ಕರ್ನಾಟಕ. ಸ್ಟಡಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ಸೊ ಈ ದಿನ ನಾವು ಪ್ರಜಾವಾಣಿ ನ್ಯೂಸ್ ಪೇಪರ್ ಅನಲೈಸ್ ಮಾಡೋಣ. ಫಸ್ಟ್ ಕರೆಂಟ್ ಅಫೇರ್ಸ್, ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್. ಸೊ ಎಕ್ಸಾಮಿನೇಷನಲ್ಲಿ ಕ್ವೆಶನ್ ಬರ್ಬೋದು, ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಯಾರು ಅಂತ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅಲ್ಲಿನ ಚೀಫ್ ಸೈಂಟಿಸ್ಟ್ ಇವರು. ಸೊ ಸೌಮ್ಯ ಸ್ವಾಮಿನಾಥನ್ ಇಸ್ ಫ್ರಮ್ ಇಂಡಿಯಾ. ಸೊ ಇವರ ಪ್ರಕಾರ ಇಂಡಿಯಾದಲ್ಲಿ ಹೈಯೆಸ್ಟ್ ಪಾಸಿಟಿವಿಟಿ ರೇಟ್ ಇದೆ, ದಟ್ ಈಸ್ 20%. ಸೊ 100ರಲ್ಲಿ 20 ಜನರಿಗೆ ಕೋವಿಡ್ ಪಾಸಿಟಿವ್ ಇದೆ. ಸೊ ಆ ಪಾಸಿಟಿವಿಟಿ ರೇಟ್ ರೀಸನ್ ಏನು ಅಂತ ಹೇಳಿದ್ರೆ B1617. ಸೊ ಇದು ನ್ಯೂ ಕೋವಿಡ್ ಮ್ಯೂಟೆಂಟ್ ವೈರಸ್, ಡಬಲ್ ಮ್ಯೂಟೆಂಟ್ ವೈರಸ್. ಸೊ ದಿಸ್ ವೈರಸ್ ಏನಿದೆ ಇದು ತುಂಬ ಬಹಳ ವೇಗವಾಗಿ ಸ್ಪ್ರೆಡ್ ಆಗುತ್ತೆ, ಪ್ಲಸ್ ಇದರಲ್ಲಿ ಸ್ಪೈಕ್ ಪೋರ್ಷನ್ ಇದೆ. ಸೊ ಹ್ಯೂಮನ್ ಸೆಲ್ಸಿಗೆ ಅಟ್ಯಾಚ್ ಆಗುವಂಥ ಸ್ಪೈಕ್ ಪೋರ್ಷನ್ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ. ಸೊ ಈ ಸಂಸ್ಥೆ 1948 1948ರಲ್ಲಿ ಫೌಂಡ್ ಆಗುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಜಿನೇವಾ ಇನ್ ಸ್ವಿಟ್ಜರ್ಲ್ಯಾಂಡ್. ಸೊ 194 ಕಂಟ್ರೀಸ್ ಮೆಂಬರ್ ಸ್ಟೇಟ್ಸ್ ಇದ್ದಾರೆ. ಸೊ ಇದು ಕೆಲಸ ಮಾಡುವಂಥ ಏಜೆನ್ಸಿ ಭಾರತದಲ್ಲಿ ಯಾವ ಏಜೆನ್ಸಿ ಜೊತೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್. ದಿಸ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ. ಅಟ್ ಪ್ರೆಸೆಂಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಚೀಫ್ ಟೆಡ್ರೋಸ್ ಅಡ್ಹಾನಮ್. DRDO's 2DG ವ್ಯಾಕ್ಸಿನ್. ಸೊ DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನಿದೆ, ಸೊ ಈ ಆರ್ಗನೈಸೇಷನ್ ಬಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರಲ್ಲಿ ಕೆಲಸ ಮಾಡುತ್ತೆ. ಸೊ 1958ಅಲ್ಲಿ ಸ್ಥಾಪನೆ ಆಗುತ್ತೆ. ಸೊ DRDO ಮೇನ್ ಫಂಕ್ಷನ್ ಬಂದು ಮಿಲಿಟರಿ ಹಾರ್ಡ್ವೇರ್ಸ್ ಅಂಡ್ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಏನಿದೆ, ಸೊ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಸೊ DRDO ಕರೆಂಟ್ ಚೇರ್ಮನ್ ಬಂದು G ಸತೀಶ್ ರೆಡ್ಡಿ. ಸೊ ಈ DRDO ಪ್ಲಸ್ ರೆಡ್ಡಿ ಲ್ಯಾಬ್ಸ್ ಎರಡು ಪಾರ್ಟ್ನರ್ಶಿಪ್ಪಲ್ಲಿ 2DG ಈ ವ್ಯಾಕ್ಸಿನ್ ಬಿಡುಗಡೆ ಮಾಡಿದೆ. ಸೊ ಈ ವ್ಯಾಕ್ಸಿನ್ ಪೌಡರ್ ಫಾರ್ಮಲ್ಲಿ ಇರುತ್ತೆ, ಪ್ಲಸ್ ಈ ವ್ಯಾಕ್ಸಿನ್ ಯಾರು ತಗೊಳ್ತಾರೆ ಅವರಲ್ಲಿ 40% ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಪ್ಲಸ್ ಇದರ ಫುಲ್ ಫಾರ್ಮ್ 2-ಡಿಯಾಕ್ಸಿ 2-ಡಿ ಗ್ಲೂಕೋಸ್. ಸೈಕ್ಲೋನ್ ತಾವ್ತೆ. ಸೊ ಸೈಕ್ಲೋನ್ ತಾವ್ತೆ ಅಂತ ಹೆಸರು ಕೊಟ್ಟಿರುವಂಥ ದೇಶ ಮಯನ್ಮಾರ್. ಸೊ ಸೈಕ್ಲೋನ್ ತಾವ್ತೆ ಅರೇಬಿಯನ್ ಸಿಯಲ್ಲಿ ಒರಿಜಿನೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಟ್ ಈಸ್ ಗೋಯಿಂಗ್ ಟು ಲ್ಯಾಂಡ್ ಫಾಲ್ ಇನ್ ಗುಜರಾತ್. ಅಷ್ಟೊಂದು ಡ್ಯಾಮೇಜ್ ಆಗೋದಕ್ಕೆ ಮೇನ್ ರೀಸನ್ ಸೈಕ್ಲೋನಲ್ಲಿ ಫಸ್ಟ್ ಒನ್ ಇಸ್ ವಿಂಡ್ ಸ್ಪೀಡ್, ಅದು 120 ಕಿಲೋಮೀಟರ್ಸ್ ಪ್ಲಸ್ ಇಂದ 150 ಕಿಲೋಮೀಟರ್ ಸ್ಪೀಡಲ್ಲಿ ಇರುತ್ತೆ. ಸೊ ಸೆಕೆಂಡ್ ಒನ್ ಇಸ್ ಕಂಟಿನ್ಯೂಸ್ ರೈನ್ಸ್. ಸೊ ಎರಡು ಕಾಂಬಿನೇಷನ್ ಆದರೆ ಡಿಸ್ಟ್ರಕ್ಟಿವ್. ಸೈಕ್ಲೋನ್ ಒರಿಜಿನೇಟ್ ಆಗೋದಕ್ಕೆ ಮೇನ್ ರೀಸನ್ ಬಂದು ವಾರ್ಮಿಂಗ್ ಆಫ್ ಓಷಿಯನ್ ಅಥವಾ ಸಮುದ್ರದ ಟೆಂಪರೇಚರ್ ಏನಿದೆ ರೈಸ್ ಆದರೆ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ನಾರದಾ ಹಗರಣ. ಸೊ ನಾರದಾ ಸ್ಕ್ಯಾಮ್. ಸೊ ವೆಸ್ಟ್ ಬೆಂಗಾಲಲ್ಲಿ 2016ಅಲ್ಲಿ ಏನಾಗುತ್ತೆ, ಸೊ ಟಾಪ್ ಮಿನಿಸ್ಟರ್ಸ್ ಆಫ್ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಅಂಡ್ ಟಾಪ್ IPS ಆಫೀಸರ್ಸ್ ಕ್ರೋರ್ಸ್ ಆಫ್ ರುಪೀಸ್ ಲಂಚ ತಗೊಂಡು ಪೊಲಿಟಿಕಲ್ ಮತ್ತು ಬಿಸ್ನೆಸ್ ಫೇವರ್ ಮಾಡ್ತಾರೆ. ಸೊ ನಾರದಾ ಅಂತ ಒಂದು ನ್ಯೂಸ್ ಏಜೆನ್ಸಿ ಇರುತ್ತೆ, ಆ ನಾರದಾ ನ್ಯೂಸ್ ಏಜೆನ್ಸಿ ಸ್ಟಿಂಗ್ ಆಪರೇಷನ್ ಮಾಡಿ ಇವರಿಗೆಲ್ಲ ಹಿಡಿತಾರಲ್ಲ, ಆ ಸ್ಕ್ಯಾಮ್ ಹೆಸರೇ ನಾರದಾ ಸ್ಕ್ಯಾಮ್. ಸೊ ಈಗ CBI 4 MLA ಪ್ಲಸ್ ಮಿನಿಸ್ಟರ್ಸ್ ಅರೆಸ್ಟ್ ಮಾಡಿದೆ ವೆಸ್ಟ್ ಬೆಂಗಾಲಲ್ಲಿ ರಿಲೇಟೆಡ್ ಟು ದಿ ಸ್ಕ್ಯಾಮ್. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI. ಸೊ CBI ಪವರ್ಸ್ನ ಡೆಲ್ಲಿ ಸ್ಪೆಷಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1946 ಇಂದ ಪವರ್ ಡಿರೈವ್ ಮಾಡ್ತಾರೆ. ಪ್ಲಸ್ CBI ಫುಲ್ ಫ್ಲೆಡ್ಜ್ ಆಗಿ ಎಸ್ಟಾಬ್ಲಿಷ್ ಆಗೋದು 1963ಅಲ್ಲಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ CBI ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರೋದಿಲ್ಲ. CBI ಬರೋದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಥವಾ ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡರ್ ಬರುತ್ತೆ. ಸೊ ಇನ್ನೊಂದು ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ CBI ಯಾವುದೇ ಕೇಸ್ ತಗೊಬೇಕು ಅಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಕನ್ಸೆಂಟ್ ಬೇಕು. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಾವುದೇ ಕೇಸ್ ಆದರೂ CBIಗೆ ಒಪ್ಪಿಸಬೇಕು ಅಂದರೆ ಕರ್ನಾಟಕ ಗೌರ್ಮೆಂಟ್ ರಿಟರ್ನ್ ಪರ್ಮಿಷನ್ ಕೊಡಬೇಕು CBI ಯಾವುದೇ ಕೇಸ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಹೇಗಪ್ಪ ಅರೆಸ್ಟ್ ಮಾಡಿದ್ರು ವಿತೌಟ್ ಪರ್ಮಿಷನ್? ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲ CBIಗೆ. ಸೊ ಹೇಗೆ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಗವರ್ನರ್ ಜೈ ಜಗದೀಪ್ ಏನಿದ್ದಾರೆ, ಸೊ ಗವರ್ನರ್ ಪರ್ಮಿಷನ್ ತಗೊಂಡು ಅವ್ರು ಅರೆಸ್ಟ್ ಮಾಡಿದ್ದಾರೆ. ಒಂದು ಹುದ್ದೆ ಇದ್ದರೆ ಮೀಸಲಾತಿ ಅನ್ವಯವಾಗದು. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಪೋಸ್ಟ್ ಇದೆ, ಸೊ ಒಂದು ಪೋಸ್ಟ್ A ಕಮ್ಯುನಿಟಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ, ಸೊ ಒಂದು ಪೋಸ್ಟಿಂದ A ಕಮ್ಯುನಿಟಿಗೆ 100% ರಿಸರ್ವೇಷನ್ ಆಗುತ್ತಲ್ಲ. ಸೊ ಅದೇ ಹೈಕೋರ್ಟ್ ಹೇಳಿರೋದು. ಸೊ ಒಂದು ಪೋಸ್ಟ್ ಇದ್ರೆ ರಿಸರ್ವೇಷನ್ ಅಪ್ಲೈ ಆಗೋದಿಲ್ಲ.
ಸೊ ದಿಸ್ ಈಸ್ ದ ಕರೆಂಟ್ ರಿಸರ್ವೇಷನ್ ಮೆಟ್ರಿಕ್ಸ್ ಇನ್ ಕರ್ನಾಟಕ. ಸೊ ಟೋಟಲ್ ರಿಸರ್ವೇಷನ್ ಕರ್ನಾಟಕದಲ್ಲಿ ಬಂದು 50% ಆಗುತ್ತೆ, ಎಲ್ಲ ಕಮ್ಯುನಿಟಿ ಸೇರಿಸಿ. ಸೇಮ್ ಮಹಾರಾಷ್ಟ್ರದಲ್ಲೂ 50% ರಿಸರ್ವೇಷನ್ ಸೇಮ್ ಕರ್ನಾಟಕದಲ್ಲಿ ಹೇಗಿದೆಯೋ ಹಾಗೆ ಇತ್ತು. ಸೊ ಮಹಾರಾಷ್ಟ್ರ ಗೌರ್ಮೆಂಟ್ ಏನು ಮಾಡ್ತು, 16% ಎಕ್ಸ್ಟ್ರಾ ಮರಾಠಿ ಪೀಪಲ್ಗೆ ರಿಸರ್ವೇಷನ್ ಬೇಕು ಅಂತ 16% ಏನು ರಿಸರ್ವೇಷನ್ ಕೊಟ್ಟರು. ಸೊ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ಡ್ ದಟ್ ರಿಸರ್ವೇಷನ್. ಸೊ ಅವ್ರೇನು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ದ ಮಂಡಲ್ ಕಮಿಷನ್ ಜಡ್ಜ್ಮೆಂಟ್ 1992 ಅಲ್ಲಿ ಏನು ಬಂತು, 50% ಸೀಲಿಂಗ್ ಅಂತ ಹಾಕಿದ್ರು. 50% ಎಕ್ಸೀಡ್ ಆಗೋಗಿಲ್ಲ ಯಾವುದೇ ರಿಸರ್ವೇಷನ್ ಇರಲಿ. ಸೊ ಇನ್ ಮಹಾರಾಷ್ಟ್ರ ಸೇಮ್ ಈಗ 50% ರಿಸರ್ವೇಷನ್ ಇದೆ ಮಹಾರಾಷ್ಟ್ರದಲ್ಲಿ. ಸೊ ದ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ 1955 ಅಲ್ಲಿ ಆಗುತ್ತೆ, ಕಾಕಾ ಕಾಲೇಕರ್ ಕಮಿಷನ್. ಸೊ ದ ಸೆಕೆಂಡ್ ಕಮಿಷನ್ ಏನು ಬರುತ್ತೆ, ಮಂಡಲ್ ಕಮಿಷನ್. ಇದು ತುಂಬ ಇಂಪಾರ್ಟೆಂಟ್. ಸೊ ಮಂಡಲ್ ಕಮಿಷನ್ 1979 ಅಲ್ಲಿ ಫಾರ್ಮ್ ಮಾಡ್ತಾರೆ. ಸೊ ಮಂಡಲ್ ಕಮಿಷನ್ ರಿಪೋರ್ಟಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, 27% ರಿಸರ್ವೇಷನ್ OBC ಕ್ಯಾಟಗರಿ ಕೊಡುತ್ತೆ, ಪ್ಲಸ್ SC ST OBC ಟೋಟಲ್ 50% ರಿಸರ್ವೇಷನ್ ಕೊಡುತ್ತೆ. ಸೊ ರಿಸರ್ವೇಷನ್ ಎಕ್ಸೆಪ್ಟ್ ಆಗುತ್ತೆ. ಸೊ 1992 ಅಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ, ಅಡಿಷನಲ್ 10% ರಿಸರ್ವೇಷನ್ ಕೊಡುತ್ತೆ. ಸೊ ಎಕ್ಸಿಸ್ಟಿಂಗ್ 50% ಪ್ಲಸ್ ಅಡಿಷನಲ್ 60% ರಿಸರ್ವೇಷನ್ ಆಗುತ್ತೆ. ಸೊ ಅದೇ ಮಂಡಲ್ ಜಡ್ಜ್ಮೆಂಟ್ 1992. ಸೊ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳುತ್ತೆ, 10% ರಿಸರ್ವೇಷನ್ ಏನಿದೆ ಅದು ಕ್ಯಾನ್ಸಲ್ ಮಾಡಿ 50% ಏನು ಸೀಲಿಂಗ್ ಇದೆ, 50% ಎಕ್ಸೀಡ್ ಆಗೋ ಹಾಗಿಲ್ಲ. ಸೊ ಏನೇ ರಿಸರ್ವೇಷನ್ ಮಾಡಿದ್ರು 50% ಒಳಗಡೆನೆ ಮಾಡಬೇಕು, 50% ಆಚೆ ಬರಬಾರ್ದು ಅಂತ ಒಂದು ಸೀಲಿಂಗ್ ಆಗುತ್ತೆ. ಪ್ಲಸ್ ರಿಸರ್ವೇಷನ್ ಎಲ್ಲ ರಿಲೇಟೆಡ್ ಥಿಂಗ್ಸ್ ನೋಡೋದಕ್ಕೋಸ್ಕರ ಒಂದು ಹೊಸ ಸಂಸ್ಥೆ ಶುರು ಮಾಡಬೇಕು. ಸೊ ಆ ಸಂಸ್ಥೆ 1993 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಸಂಸ್ಥೆನೇ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಸೊ ರೀಸೆಂಟ್ಲಿ 2018 ಅಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದೆ, 102 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಿದೆ, ಸೊ ಅಮೆಂಡ್ಮೆಂಟ್ ಮಾಡಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡುತ್ತೆ. ಸೊ ನಾವು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ 103 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಾಗುತ್ತೆ, ಸೊ 10% ರಿಸರ್ವೇಷನ್ ಫಾರ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಕೊಡ್ತಾರೆ. ಸೊ ಆಲ್ರೆಡಿ ರಿಸರ್ವೇಷನ್ ಈಸ್ ಗೋಯಿಂಗ್ ಆನ್, ಪ್ಲಸ್ ಈ 103 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕೇಸ್ ಇನ್ನು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಸೊ ಇದುವರೆಗೂ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಸೊ ಆ 50% ಎಕ್ಸೀಡ್ ಮಾಡೋಕೆ ಚಾನ್ಸ್ ಕೊಡ್ತಾರೋ ಅಥವಾ ಕ್ಯಾನ್ಸಲ್ ಮಾಡ್ತಾರೋ, ಸೊ ಇಟ್ಸ್ ಆನ್ ಸುಪ್ರೀಂ ಕೋರ್ಟ್ ನಾವು. ಸೊ ಟ್ರಯಾಸ್ ಕೇಂದ್ರ ಹಾಗೆಂದರೆ ಏನು ಅಂತ ಹೇಳಿದ್ರೆ, ಯಾವುದೇ ಹಾಸ್ಪಿಟಲ್ ಮುಂದೆ ಕ್ಲಿನಿಕ್ ಥರ ಮಾಡ್ಕೊಳ್ತಾರೆ ಅಂದು. ಸೊ ಯಾರೇ ಪೇಷಂಟ್ಸ್ ಬಂದರೂ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಇರ್ತಾರಲ್ಲ, ಅವ್ರ ಪೇಷಂಟ್ ಕಂಡೀಷನ್ ನೋಡ್ತಾರೆ. ಸೊ ಪೇಷಂಟ್ಸ್ ಕ್ರಿಟಿಕಲ್ ಇದ್ದಾರೋ ಅಥವಾ ಪೇಷಂಟ್ಸ್ ನಾರ್ಮಲ್ ಇದ್ದಾರೋ ಅಥವಾ ಮನೆಯಲ್ಲೇ ಟ್ರೀಟ್ ತಗೊಳ್ಬೋದು. ಸೊ ಇದೆಲ್ಲ ಡಿಸೈಡ್ ಮಾಡಿ, ಇಫ್ ಕ್ರಿಟಿಕಲ್ ಇದ್ದರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ, ಅಥವಾ ಕ್ರಿಟಿಕಲ್ ಇಲ್ಲ ಅಂತ ಹೇಳಿದ್ರೆ ಸೊ ಮನೆಯಲ್ಲೇ ಏನು ವ್ಯವಸ್ಥೆ ಮಾಡಬೇಕು, ಟ್ಯಾಬ್ಲೆಟ್ಸ್ ಏನು ಬೇಕು, ಆಕ್ಸಿಜನ್ ಸಿಲಿಂಡರ್ಸ್ ಏನು ಬೇಕು, ಸೊ ಅದೆಲ್ಲ ಕೊಟ್ಟು ಟ್ರೀಟ್ಮೆಂಟ್ ಮಾಡಿಸ್ತಾರಲ್ಲ, ಅದೇ ಟ್ರಯಾಸ್ ಸೆಂಟರ್ಸ್. ಸೊ ಭತ್ತದ ತಳಿ ಸಂಗ್ರಹ. ಭತ್ತ ಪ್ಯಾಡಿ ಏನಿದೆ, ಸೊ ಕರ್ನಾಟಕದಲ್ಲಿ 28% ಅಗ್ರಿಕಲ್ಚರಲ್ಲಿ ಪ್ಯಾಡಿ ಬೆಳೀತಾರೆ. ಸೊ ಪ್ಯಾಡಿ ಬಗ್ಗೆ ಫ್ಯಾಕ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಕ್ರಾಪ್ ಬಂದು ಖಾರಿಫ್, ರಾಬಿ ಮತ್ತು ಸಮ್ಮರ್ 3 ಸೀಸನಲ್ಲೂ ಬೆಳಿಬಹುದು. ಸೊ ಕರ್ನಾಟಕದಲ್ಲಿ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಸೊ ಯೆಲ್ಲೋ ಅಲರ್ಟ್. ಸೊ ಭಾರತದಲ್ಲಿ ಯಾವುದೇ ಚಂಡಮಾರುತ ಬರಲಿ, ಯಾವುದೇ ಮಳೆ ಬರಲಿ, ಸೊ ಅಲರ್ಟ್ ಕೊಡುವಂಥ ಸಂಸ್ಥೆ ಏನಿದೆ, ಇಂಡಿಯನ್ ಮೆಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್, IMD. ಸೊ ಈ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟಲ್ ಬರೋದಿಲ್ಲ ಇದು. ಸೊ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಒಂದು ಹೊಸ ಮಿನಿಸ್ಟ್ರಿ ಇದೆ. ಸೊ ಆ ಮಿನಿಸ್ಟ್ರಿಯಲ್ಲಿ ಬರುತ್ತೆ ಇದು. ಸೊ 1875 ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಮೆಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್. ಅವರ ಫಸ್ಟ್ ಗವರ್ನರ್ ಜನರಲ್ ಬಂದು ಸರ್ ಜಾನ್ ಇಲಿಯಟ್. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನಾವು ಡೆಲ್ಲಿಯಲ್ಲಿದೆ. ಸೊ ಇದರ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ, ವೆದರ್ ಫೋರ್ಕಾಸ್ಟಿಂಗ್, ಸಿಸ್ಮೋಲಜಿ, ಭೂಕಂಪನ ಏನಾಗುತ್ತೆ ಆ ಡೀಟೇಲ್ಸು IMDನೇ ಕೊಡೋದು. ಸೊ ಮಾನ್ಸೂನ್ ಏನಿದೆ, ಮಳೆ ಯಾವ ಸಮಯದಲ್ಲಿ ಬರುತ್ತೆ, ಅಥವಾ ಸೈಕ್ಲೋನ್ ಚಂಡಮಾರುತ ಏನಿದೆ ಅದ್ರ ಬಗ್ಗೆ, ಅಥವಾ ಮಳೆ ಅಲರ್ಟ್ಸ್ ಏನಿದೆ, ಇವಾಗ ಯೆಲ್ಲೋ ಅಲರ್ಟ್ ಬಂತು, ನೆಕ್ಸ್ಟ್ ಇವಾಗ ರೆಡ್ ಅಲರ್ಟ್ ಕೊಡ್ತಾರೆ. ಸೊ ಅದೆಲ್ಲ ಕೊಡುವಂಥ ಸಂಸ್ಥೆ IMD. ಕಲ್ಯಾಣ ಕರ್ನಾಟಕ. ಸೊ ಫಸ್ಟ್ ಇದು ಹೈದರಾಬಾದ್ ಕರ್ನಾಟಕ ಅಂತ ಇತ್ತು, ಇವಾಗ ಜಸ್ಟ್ ಹೆಸರು ಚೇಂಜ್ ಮಾಡಿದ್ದಾರೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ತುಂಬ ಡಿಫ್ರೆನ್ಸಿಯೇಟ್ ಆಗಿಬಿಡುತ್ತೆ. ಸೊ ನಾರ್ತ್ ಕರ್ನಾಟಕ ಬಂದು ತುಂಬ ಬ್ಯಾಕ್ವರ್ಡ್ ಆಗುತ್ತೆ, ಸೌತ್ ಕರ್ನಾಟಕ ತುಂಬ ಡೆವಲಪ್ ಆಗುತ್ತೆ. ಸೊ ಆಗ ಏನು ಮಾಡ್ತಾರೆ, DM ನಂಜುಂಡಪ್ಪ ಅಂತ ಒಂದು ಕಮಿಟಿ ಮಾಡ್ತಾರೆ. ಸೊ ಆ ಕಮಿಟಿ ರಿಪೋರ್ಟ್ ಏನು ಮಾಡುತ್ತೆ, ತುಂಬ ಹಿಂದುಳಿದ ತಾಲೂಕುಗಳಲ್ಲಿ, ಸೊ ಇಷ್ಟು 6 ಡಿಸ್ಟ್ರಿಕ್ಸಲ್ಲಿ ಬರುತ್ತೆ, ತುಂಬ ಹಿಂದುಳಿದ ತಾಲೂಕು ಮತ್ತು ತುಂಬ ಹಿಂದುಳಿದ ಡಿಸ್ಟ್ರಿಕ್ಸ್. ಸೊ ಯಾವುದ್ರಲ್ಲಿ ಬ್ಯಾಕ್ವರ್ಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಆಗಿರುತ್ತೆ, ಸೊ ಹೆಲ್ತಲ್ಲಿ ಬ್ಯಾಕ್ವರ್ಡ್ ಆಗಿರುತ್ತೆ, ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಬ್ಯಾಕ್ವರ್ಡ್ ಆಗಿರುತ್ತೆ.
ಸೊ ಆಗ 2012 ಏನು ಮಾಡ್ತಾರೆ, 118 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡ್ತಾರೆ. ಸೊ ಆ ಬಿಲ್ 371J ಆರ್ಟಿಕಲ್ 371J ಅಂಡರ್ ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಅಥವಾ ಕಲ್ಯಾಣ ಕರ್ನಾಟಕ ರೀಜನ್ ಏನಿದೆ, ಸೊ ಸ್ಪೆಷಲ್ ರೆಪ್ರೆಸೆಂಟೇಷನ್ ಮಾಡಬೇಕು ಹಾಗೂ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಪ್ರೆಸಿಡೆಂಟ್ ಗವರ್ನರಿಗೆ ಪರ್ಮಿಷನ್ ಕೊಡ್ತಾರೆ. ಸೊ ಹೈದರಾಬಾದ್ ಕರ್ನಾಟಕ 371J ಆರ್ಟಿಕಲ್ ಪ್ರಕಾರ ಏನೆಲ್ಲ ಅವರಿಗೆ ಫೀಚರ್ಸ್ ಸಿಗುತ್ತೆ ಅಂತ ಹೇಳಿದ್ರೆ, ಅಲೋಕೇಶನ್ ಆಫ್ ಫಂಡ್ಸ್ ಕರೆಕ್ಟ್ ಆಗಿ ಆಗಬೇಕು, ರೀಜನ್ ಡೆವಲಪ್ಮೆಂಟ್ ಆಗಬೇಕು. ಸೊ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತ ಒಂದು ಬೋರ್ಡ್ ಸೆಟಪ್ ಮಾಡ್ತಾರೆ. ಸೊ ಆ ಬೋರ್ಡಿನ ಕೆಲಸ ರೀಜನ್ ಅಲ್ಲಿ ಡೆವಲಪ್ಮೆಂಟ್ ಸರಿ ಆಗಬೇಕು, ಪ್ಲಸ್ ರಿಸರ್ವೇಶನ್ ಇನ್ ಎಜುಕೇಶನ್ ಕೊಡ್ತಾರೆ, ಮತ್ತೆ ವೊಕೇಶನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೊಡಬೇಕು, ಪ್ಲಸ್ ಧಾರವಾಡದಲ್ಲಿ ಸ್ಪುಟ್ನಿಕ್ ಲಸಿಕೆ ಉತ್ಪಾದನೆ. ಸೊ ಸ್ಪುಟ್ನಿಕ್ ಲಸಿಕೆ ಏನಿದೆ ರಷ್ಯಾ ಮ್ಯಾನುಫ್ಯಾಕ್ಚರ್ ಮಾಡಿದೆ, ಇದರ ಹೆಸರು ಸ್ಪುಟ್ನಿಕ್ 5. ಸೊ ಹೀಗೆ ಇನ್ನೊಂದು ನ್ಯೂಸ್ ಬಂದಿತ್ತು, ಕೋಲಾರ್ ಮಾಲೂರ್ ಡಿಸ್ಟಿಕ್ ಅಲ್ಲಿ ಸೊ ಕೋವ್ಯಾಕ್ಸಿನ್ ಅಂತ ಏನು ಇದೆ, ಭಾರತ್ ಬಯೋಟೆಕ್ ಪ್ಲಸ್ KMF. ಸೊ ಭಾರತದಲ್ಲಿ ಆಪರೇಷನ್ ಫ್ಲಡ್ ಅಂತ ಆಗುತ್ತೆ. ಸೊ ಆಪರೇಷನ್ ಫ್ಲಡ್, ಫಾದರ್ ಆಫ್ ಆಪರೇಷನ್ ಫ್ಲಡ್ ಅಂತ ವರ್ಗೀಸ್ ಕೊರಿಯನ್ ಅಂತ ಕರಿತೀವಿ. ಸೊ ಅವರು ಗುಜರಾತ್ನಲ್ಲಿ ಅಮೂಲ್ ಅಂತ ಒಂದು ಬ್ರ್ಯಾಂಡ್ ಸೆಟಪ್ ಮಾಡ್ತಾರೆ. ಸೊ ಈಗ ಅಟ್ ಪ್ರೆಸೆಂಟ್ ಭಾರತದಲ್ಲಿ ಅಮೂಲ್ ಬಂದು ನಂಬರ್ ಫಸ್ಟ್ ಹೈಯೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮಿಲ್ಕ್. ಸೆಕೆಂಡ್ ಬಂದು KMF, ನಮ್ಮ ಕರ್ನಾಟಕದ KMF ಮೆಕ್ಸಿಕೋ ದೇಶದ ಆಂಡ್ 1974 ಅಲ್ಲಿ 2021. ಸೊ ದಿಸ್ ಇಸ್ KMF ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಮಿಲ್ಕ್ ಕೋಆಪರೇಟಿವ್ ಇನ್ ಇಂಡಿಯಾ. ಫಸ್ಟ್ ಅಮೂಲ್ ಬರುತ್ತೆ, ಸೆಕೆಂಡ್ KMF ಬರುತ್ತೆ. ಸೊ ಫಾದರ್ ಆಫ್ ಮಿಲ್ಕ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂದ್ರೆ ವರ್ಗೀಸ್ ಕೊರಿಯನ್. ಸೊ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಏನಿದೆ, ಸೊ ಈಗ ಸ್ವಾಟಿಕ್ ಅವರು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ವಿನ್ನರ್ ಆಗ್ತಾರೆ.